ಫಸ್ಟ್ ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ರೂಟ್ ಟು ಈಸ್ ಅನ್ ರೂಟ್ ಟು ಬಂದ್ಬಿಟ್ಟು ಇರ್ರಾಷನಲ್ ನಂಬರ್. ಸೊ ಆಪ್ಷನ್ ಬಿ ರೈಟ್ ಆನ್ಸರ್. ಸೆಕೆಂಡ್ ಕ್ವಶನ್ ಏನ್ ಕೊಟ್ಟಿದ್ದಾರೆ ನೋಡ್ರಿ. 5 ಮೈನಸ್ ರೂಟ್ 3 ಈಸ್ ಅನ್. ಓಕೆ, 5 ಮೈನಸ್ ಇಲ್ಲಿ ರೂಟ್ ಇದೆ ಅಂತಂದ್ರೆ ಅದು ಪಕ್ಕ ಇರ್ರಾಷನಲ್ ನಂಬರ್. ಆಪ್ಷನ್ ಎ ರೈಟ್ ಆನ್ಸರ್. ಥರ್ಡ್, ರಾಷನಲ್ ನಂಬರ್ ಇನ್ ದ ಫಾಲೋಯಿಂಗ್ ಈಸ್. ಓಕೆ, ಸೊ ರೂಟ್ ಯಾವ್ದಕ್ಕಿಲ್ಲ, 5 ಗೆ ಇಲ್ಲ. ಸೊ ಆಪ್ಷನ್ ಎ ರೈಟ್ ಆನ್ಸರ್. ಫೋರ್ತ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅನ್ ಇರ್ರಾಷನಲ್ ನಂಬರ್. ಈಗ ನೀವು ನೋಡಿದ್ರೆ ರೂಟ್ 2 ಇರ್ರಾಷನಲ್ ನಂಬರು, ರೂಟ್ 3 ಇರ್ರಾಷನಲ್ ನಂಬರು, ರೂಟ್ 5 ಇರ್ರಾಷನಲ್ ನಂಬರು. ರೂಟ್ 9 ನ ಸಿಂಪ್ಲಿಫೈ ಮಾಡಿದ್ರೆ ಏನ್ ಬರುತ್ತೆ, 3 ಬರುತ್ತೆ. 3 ಬಂದ್ಬಿಟ್ಟು ರಾಷನಲ್. ಸೊ ಇದು ನಾಟ್ ಅನ್ ಇರ್ರಾಷನಲ್ ನಂಬರ್ ಕೇಳಿದ್ದಾರೆ, ಅಂದ್ರೆ ನಥಿಂಗ್ ಬಟ್ ರಾಷನಲ್ ಕೇಳಿದ್ದಾರೆ. ಸೊ ಆಪ್ಷನ್ ಸಿ ರೈಟ್ ಆನ್ಸರ್. ಫಿಫ್ತ್ ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ರಾಷನಲ್ ನಂಬರ್ ಇನ್ ದ ಫಾಲೋಯಿಂಗ್ ಈಸ್. ಸೊ ಇಲ್ಲಿ ರಾಷನಲ್ ನಂಬರ್ ಏನು, 5. ಆಪ್ಷನ್ ಸಿ ರೈಟ್ ಆನ್ಸರ್. ಸಿಕ್ಸ್ತ್ ಕ್ವಶನ್, 5 ಈಸ್ ಅನ್. 5 ಕೂಡ ಏನು ಇರ್ರಾಷನಲ್ ನಂಬರ್. ಸೊ ಆಪ್ಷನ್ ಎ ರೈಟ್ ಆನ್ಸರ್. ಸೆವೆಂತ್ ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ. 7 ಇಂಟು 11 ಇಂಟು 13 ಪ್ಲಸ್ 13. ಈಗ ನೋಡ್ರಿ, 7 ಇಂಟು 11 ಇಂಟು 13 ಪ್ಲಸ್ 13 ನೋಡಿದ್ರೆ ಇವ್ರಿಬ್ಲಿ ಏನ್ ಕಾಮನ್, 13 ಕಾಮನ್. 13 ಕಾಮನ್ ತೆಗೆದ್ರೆ ಉಳಿಯೋದೇನು, 7 ಇಂಟು 11 ಪ್ಲಸ್ 1. ಓಕೆ, 13 ಇಂಟು, ಓಕೆ, 7 11 77 ಪ್ಲಸ್ 1 ಏನು 78 ಆಗುತ್ತೆ. ಅಂದ್ರೆ ಆ ನಂಬರ್ 13 ಟೇಬಲ್ ಅಲ್ಲೂ ಹೋಗುತ್ತೆ, 78 ಟೇಬಲ್ ಅಲ್ಲೂ ಹೋಗುತ್ತೆ. ಸೊ ಮೋರ್ ದೆನ್ 2 ಟೇಬಲ್ ಅಂದ್ರೆ 1 ಟೇಬಲ್ ಅಲ್ಲಿ ಎಲ್ಲ ಹೋಗೇ ಹೋಗುತ್ತೆ. ಸೊ ಮೋರ್ ದೆನ್ 2 ಟೇಬಲ್ ಅಲ್ಲಿ ಹೋದ್ರೆ ಅದನ್ನ ಏನಂತ ಕರಿತೀವಿ, ಕಾಂಪೋಸಿಟ್ ನಂಬರ್. ಸೊ ಆಪ್ಷನ್ ಬಿ ರೈಟ್ ಆನ್ಸರ್. ಏಟ್ ಕ್ವಶನ್, ಪ್ರೈಮ್ ಫ್ಯಾಕ್ಟರೈಸೇಷನ್ ಆಫ್ 91 ಈಸ್. ಓಕೆ, 91 ನ ಚಿಕ್ಕ ಟೇಬಲ್ ಇಂದ ಡಿವೈಡ್ ಮಾಡ್ಕೊಂತ ಹೋಗ್ರಿ. ಓಕೆ, ಸೊ ಯಾವ ಟೇಬಲ್ ಅಲ್ಲಿ ಹೋಗುತ್ತೆ, ಇದು 7 ಟೇಬಲ್ ಅಲ್ಲಿ ಹೋಗುತ್ತೆ. 7 1 7, ಎಷ್ಟು ಉಳಿತು, 2 ಉಳಿತು. 21, 7 3 21. ಆಮೇಲೆ 13 1 13. ಸೊ 91 ಏನಂತ ಬರೀಬಹುದು, 7 ಇಂಟು 13. 7 ಇಂಟು 13 ಅಂದ್ರೂ ಒಂದೇ, 13 ಇಂಟು 7 ಅಂದ್ರೂ ಒಂದೇ. ಆಪ್ಷನ್ ಬಿ ರೈಟ್ ಆನ್ಸರ್. Ninth question, the number of primes between 1 and 10 is. Okay, so ಈಗ ನಾನು ಪ್ರೈಮ್ ನಂಬರ್ ಫಸ್ಟ್ 1 to 10 ನಂಬರ್ ಬರ್ಬಿಡ್ತೀನಿ. ಈಗ ನಿಮಗೆ ಪ್ರೈಮ್ ನಂಬರ್ ಅಂದ್ರೆ ಏನ್ ಗೊತ್ತಿರಬೇಕು. ಪ್ರೈಮ್ ನಂಬರ್ ಅಂದ್ರೆ, ಓಕೆ, ಸೊ ನಿಮಗೆ ಯಾವ ಟೇಬಲ್ ಅಲ್ಲಿ ಹೋಗ್ಬಾರ್ದು, ಎಕ್ಸೆಪ್ಟ್ 1 ಮತ್ತೆ ಇಟ್ ಸೆಲ್ಫ್ ಬಿಟ್ಟು ಯಾವ ಟೇಬಲ್ ಅಲ್ಲಿ ಹೋಗ್ಬಾರ್ದು. ಸೊ ನಮಗೇನ್ ಬೇಸಿಕ್ ಇದೆ ಅಂದ್ರೆ 1 ಪ್ರೈಮ್ ಅಲ್ಲ, ಕಾಂಪೋಸಿಟ್ ಅಲ್ಲ. 2 ನೋಡಿದ್ರೆ ಯಾವ ಟೇಬಲ್ ಅಲ್ಲಿ ಹೋಗುತ್ತೆ, 2 ಟೇಬಲ್ ಅಲ್ಲಿ ಹೋಗುತ್ತೆ. ಆಮೇಲೆ 1 ಟೇಬಲ್ ಅಲ್ಲಿ ಹೋಗುತ್ತೆ. ಸೊ 2 ಬಂದ್ಬಿಟ್ಟು ಪ್ರೈಮ್. ಆಮೇಲೆ 3 ಕೂಡ ಏನು, 3 ಟೇಬಲ್ ಅಲ್ಲಿ ಹೋಗುತ್ತೆ. ಆಮೇಲೆ 1 ಟೇಬಲ್, ಇದು ಬಿಟ್ಟು ಬೇರೆ ಯಾವ ಟೇಬಲ್ ಅಲ್ಲಿ ಹೋಗಲ್ಲ, ಇದು ಕೂಡ ಪ್ರೈಮ್. ಅದೇ ನೀವು 4 ತಗೊಂಡ್ರೆ 2 ಟೇಬಲ್ ಅಲ್ಲಿ ಹೋಗುತ್ತೆ, 4 ಟೇಬಲ್ ಅಲ್ಲಿ ಹೋಗುತ್ತೆ, ಆಮೇಲೆ 1 ಟೇಬಲ್ ಅಲ್ಲಿ ಹೋಗುತ್ತೆ. ಇದು ಮೋರ್ ದೆನ್ 2 ಟೇಬಲ್ ಹೋಗುತ್ತೆ ಅಂದ್ರೆ ಇದು ಪ್ರೈಮ್ ಅಲ್ಲ. 5 ಕೂಡ ನೋಡಿದ್ರೆ 5 ಟೇಬಲ್ ಅಲ್ಲಿ ಹೋಗುತ್ತೆ, ಆಮೇಲೆ 1 ಟೇಬಲ್ ಬಿಟ್ಟು ಇನ್ ಯಾವ ಟೇಬಲ್ ಅಲ್ಲಿ ಹೋಗಲ್ಲ, ಇದು ಪ್ರೈಮು. 6 ಬಂದ್ಬಿಟ್ಟು ಏನು, ಇದು 2, ಇದು 3 ಟೇಬಲ್ ಅಲ್ಲಿ ಹೋಗುತ್ತೆ, ಆಮೇಲೆ 6 ಟೇಬಲ್ ಅಲ್ಲಿ ಹೋಗುತ್ತೆ, ಆಮೇಲೆ 1 ಟೇಬಲ್ ಅಲ್ಲಿ ಹೋಗುತ್ತೆ, ಇದು ಪ್ರೈಮ್ ಅಲ್ಲ. ಅದೇ ರೀತಿ ನೋಡ್ಕೊಂಡ್ರೆ 7 ಪ್ರೈಮು, ಓಕೆ, 8 ಪ್ರೈಮ್ ಅಲ್ಲ, ಮೋರ್ ದೆನ್ 2 ಟೇಬಲ್ ಅಲ್ಲಿ ಹೋಗುತ್ತೆ. 9 ಕೂಡ ಪ್ರೈಮ್ ಅಲ್ಲ, 10 ಕೂಡ ಪ್ರೈಮ್ ಅಲ್ಲ. ಸೊ ಎಷ್ಟು ಪ್ರೈಮ್ ನಂಬರ್ ಇದಾವೆ, 1 2 3 4. ಸೊ 4 ಪ್ರೈಮ್ ನಂಬರ್ಸ್ ಇದಾವೆ. ಆಪ್ಷನ್ ಸಿ ರೈಟ್ ಆನ್ಸರ್. 10th question, any composite number can be expressed as the product of prime numbers. So option C right answer. 11th question, the prime factorization of 120 is. 120 ನೋಡಿದ್ರೆ ಚಿಕ್ಕ ಟೇಬಲ್ ಅಲ್ಲಿ ಹೋಗ್ರಿ. 2 60 2 30 2 15 ಆಮೇಲೆ 3 ಟೇಬಲ್ ಅಲ್ಲಿ ಹೋಗುತ್ತೆ. 3 5 5 1. ಸೊ 120 ನ ಏನಂತ ಬರಿಬಹುದು, ಎಷ್ಟು ಇದಾವೆ, 3 2 ಇದಾವೆ. 2 ಕ್ಯೂಬ್ ಇಂಟು 3 1 ಇದೆ, 3 ಪವರ್ 1 ಇಂಟು 5 ಪವರ್ 1. ಸೊ ಆಪ್ಷನ್ ಡಿ ರೈಟ್ ಆನ್ಸರ್. 12th question, the prime factors of 30 is. ಓಕೆ, ಈಗ 30 ಯಾವ ಟೇಬಲ್ ಅಲ್ಲಿ ಹೋಗುತ್ತೆ ನೋಡ್ರಿ. 30 ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 2 15 ಆಮೇಲೆ 3 5 ಆಮೇಲೆ 5 1. ಸೊ 2 3 5 ಬರುತ್ತೆ. ಆಪ್ಷನ್ ಎ ರೈಟ್ ಆನ್ಸರ್.
13th ಕ್ವಶನ್ ದ ಎಲ್ಸಿಎಂ ಆಫ್ 2 ಅಂಡ್ 3. ಸೊ 2 ಅಂಡ್ 3 ಎಲ್ಸಿಎಂ ತಗೊಂಡ್ರೆ ಏನಾಗುತ್ತೆ, ಇವರಿಬ್ರು ಒಂದೇ ಟೇಬಲ್ ಅಲ್ಲಿ ಹೋಗಲ್ಲ, ಅವಾಗ ಎಲ್ಸಿಎಂ ಏನಾಗುತ್ತೆ, ಇವರಿಬ್ಬರನ್ನ ಮಲ್ಟಿಪ್ಲೈ ಮಾಡಬೇಕು. 2 3 ಜಾ 6. ಸೊ ಆಪ್ಷನ್ ಡಿ ರೈಟ್ ಆನ್ಸರ್. 14th ಕ್ವಶನ್ ದ HCF ಆಫ್ 3 ಅಂಡ್ 5 is. ಓಕೆ, ಸೊ 3 5 ಗೆ HCF ತಗೊಂಡ್ರೆ 3 ನ ಏನಂತ ಬರಿಬಹುದು, 3 ಇಂಟು 1 ಅಂತ ಬರಿಬಹುದು. 5 ಬಂದ್ಬಿಟ್ಟು 5 ಇಂಟು 1. ಈಗ HCF ಅಂದ್ರೆ ಏನು, ಕಾಮನ್ ಫ್ಯಾಕ್ಟರ್ ಮಾತ್ರ ತಗೋಬೇಕು. ಇವ್ರಿಬ್ರಲ್ಲಿ ಕಾಮನ್ ಏನು, 1. ಸೊ HCF ಬಂದ್ಬಿಟ್ಟು 1. ಆಪ್ಷನ್ ಎ ರೈಟ್ ಆನ್ಸರ್. 15th ಕ್ವಶನ್ ದ HCF ಆಫ್ ಎನಿ 2 ಕನ್ಸಿಕ್ಯೂಟಿವ್ ನ್ಯಾಚುರಲ್ ನಂಬರ್ ಈಸ್. ಓಕೆ, ಕನ್ಸಿಕ್ಯೂಟಿವ್ ಅಂತಂದ್ರೆ ನೆಕ್ಸ್ಟ್ ಇಮಿಡಿಯೇಟ್ ನಂಬರ್. ಈಗ ಎಕ್ಸಾಂಪಲ್ ನೋಡ್ರಿ, ಇದೇನ್ ನ್ಯಾಚುರಲ್ ನಂಬರ್ ತಗೊಂಡ್ರೆ 1 2 ಗೆ HCF ಏನಾಗುತ್ತೆ ಅಂದ್ರೆ ಕನ್ಸಿಕ್ಯೂಟಿವ್ ನಂಬರ್ 1 2 HCF ಏನಾಗುತ್ತೆ, 1 ಆಗುತ್ತೆ. ಯಾಕಂದ್ರೆ ಅವ್ರಿಬ್ರು ಒಂದೇ ಟೇಬಲ್ ಅಲ್ಲಿ ಹೋಗಲ್ಲ. 3 4 ತಗೊಂಡ್ರೆ ಅದು ಕೂಡ 1. 5 6 ತಗೊಂಡ್ರೆ ಅದ್ರ HCF ಕೂಡ 1. ಓಕೆ, ಅದೇ ನೀವು 2 3 ತಗೊಂಡ್ರು ಅದ್ರ HCF 1. ಆಮೇಲೆ 4 5 ತಗೊಂಡ್ರೆ ಅದ್ರ ಕೂಡ HCF 1. ಸೊ ಆಪ್ಷನ್ ಬಿ ರೈಟ್ ಆನ್ಸರ್. 16th ಕ್ವಶನ್ ದ HCF ಆಫ್ ಎನಿ 2 ಪ್ರೈಮ್ ನಂಬರ್ಸ್ ಈಸ್. ಓಕೆ, ಈಗ ನಾನು 2 ಪ್ರೈಮ್ ನಂಬರ್ ತಗೊಂಡೆ, 2 ಪ್ರೈಮ್ 5 ಪ್ರೈಮ್. ಇವರಿಬ್ರು HCF ಏನಿರುತ್ತೆ ಹೇಳ್ರಿ, 2 ನ ಏನಂತ ಬರಿಬಹುದು, 2 ಇಂಟು 1. 5 ನ ಏನಂತ ಬರಿಬಹುದು, 5 ಇಂಟು 1. ಸೊ ಇವರಿಬ್ರಲ್ಲಿ ಕಾಮನ್ ಏನು, 1 ಮಾತ್ರ. ಸೊ HCF ಏನು, 1. ಆಪ್ಷನ್ ಸಿ ರೈಟ್ ಆನ್ಸರ್. 17th ಕ್ವಶನ್ ಇಲ್ಲೇನ್ ಕೊಟ್ಟಿದ್ದಾರೆ, ಇಫ್ ಎ ಅಂಡ್ ಬಿ ಆರ್ ಕೋ ಪ್ರೈಮ್ಸ್ ದೆನ್ ದೇರ್ HCF ಈಸ್. ಓಕೆ, ಕೋ ಪ್ರೈಮ್ ಮೀನಿಂಗ್ ಏನಂದ್ರೆ ಅವರಿಬ್ರು ಒಂದೇ ಟೇಬಲ್ ಅಲ್ಲಿ ಹೋಗ್ಬಾರ್ದು. ಅಂದ್ರೆ ಈಗ 2 5 ತಗೊಂಡ್ರೆ ಇವರಿಬ್ರು ಒಂದೇ ಟೇಬಲ್ ಅಲ್ಲಿ ಹೋಗಲ್ಲ, ಇದು ಕೋ ಪ್ರೈಮ್. ಇವರಿಬ್ರದ್ದು HCF ಏನು, ಇದನ್ನ ಏನಂತ ಬರಿಬಹುದು, 2 ಇಂಟು 1. ಇದನ್ನ 5 ಇಂಟು 1. ಸೊ ಇವರಿಬ್ರು HCF ಕಾಮನ್ ಏನಿದೆ, 1 ಇದೆ. ಸೊ HCF ಏನು, 1 ಆಗುತ್ತೆ. ಸೊ ಆಪ್ಷನ್ ಸಿ ರೈಟ್ ಆನ್ಸರ್. 18th ಕ್ವಶನ್ ಇಲ್ಲೇನ್ ಕೊಟ್ಟಿದ್ದಾರೆ ನೋಡ್ರಿ, ದ HCF ಆಫ್ ದ ಸ್ಮಾಲೆಸ್ಟ್ ಕಾಂಪೋಸಿಟ್ ನಂಬರ್. ಸೊ ಸ್ಮಾಲೆಸ್ಟ್ ಕಾಂಪೋಸಿಟ್ ನಂಬರ್ ಬಂದ್ಬಿಟ್ಟು ಏನು, ಸ್ಮಾಲೆಸ್ಟ್ ಕಾಂಪೋಸಿಟ್ ನಂಬರ್ ಏನು, 4. ಓಕೆ, ಅಂಡ್ ದ ಸ್ಮಾಲೆಸ್ಟ್ ಪ್ರೈಮ್ ನಂಬರ್ ಏನು. ಓಕೆ, ಇವರಿಬ್ರು HCF ಕಂಡಿಡ್ಬೇಕು. ಅಂದ್ರೆ 4 ಮತ್ತೆ 2 ಗೆ HCF ಕಂಡಿಡ್ಬೇಕು. 4 ನ ಏನಂತ ಬರಿಬಹುದು, 2 ಇಂಟು 2 ಅಂತ ಬರಿಬಹುದು. 2 ನ 2 ಇಂಟು 1 ಅಂತ ಬರಿಬಹುದು. ಇದು 2 ಇಂಟು 2 ಇಂಟು 1. ನೀವು ನೋಡಿದ್ರೆ ಇವರಿಬ್ರು ಕಾಮನ್ ಏನು, 2 ಕಾಮನ್ ಇದೆ. HCF ಏನು 2, ಆಮೇಲೆ 1 ಕಾಮನ್ ಇದೆ. ಸೊ ಏನಾಯ್ತು, 2 ಇಂಟು 1, 2 1 ಜಾ 2. HCF ಏನು 2 ಆಯ್ತು. ಆಪ್ಷನ್ ಬಿ ರೈಟ್ ಆನ್ಸರ್. ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. 19th ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಫಾರ್ ಎನಿ 2 ಪಾಸಿಟಿವ್ ಇಂಟೀಜರ್ ಎ ಅಂಡ್ ಬಿ HCF ಆಫ್ ಎ ಕಮ ಬಿ ಇಂಟು LCM ಆಫ್ ಎ ಕಮ ಬಿ ಇಸ್ ಈಕ್ವಲ್ ಟು. ನಮಗೆ ಫಾರ್ಮುಲಾ ಏನ್ ಗೊತ್ತು, HCF ಇಂಟು LCM ಇಸ್ ಈಕ್ವಲ್ ಟು ಎ ಇಂಟು ಬಿ ಅಂತ ಗೊತ್ತು. ಸೊ ಆಪ್ಷನ್ ಸಿ ರೈಟ್ ಆನ್ಸರ್. 20th ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ, ದ HCF ಆಫ್ 12 5 is 3. ದ LCM ಆಫ್ 12 15 is ಅಂತ ಕೇಳ್ತಾ ಇದ್ದಾರೆ. ಸೊ ಅವ್ರು ಏನ್ ಕೊಟ್ಟಿದ್ದಾರೆ, HCF ಕೊಟ್ಟಿದ್ದಾರೆ 3 ಅಂತ ಕೊಟ್ಟಿದ್ದಾರೆ. 2 ನಂಬರ್ಸ್ ಅಂದ್ರೆ ಇದನ್ನ ಎ ಬಿ ಅಂತ ಹೋಗ್ಬೇಕು. ಎ ಬಂದ್ಬಿಟ್ಟು 12 ಕೊಟ್ಟಿದ್ದಾರೆ, ಬಿ ಬಂದ್ಬಿಟ್ಟು 15 ಕೊಟ್ಟಿದ್ದಾರೆ. ಈಗ ನಮಗೆ LCM ಕೇಳ್ತಾ ಇದ್ದಾರೆ. ಸೊ ನಮಗೆ ಫಾರ್ಮುಲಾ ಏನ್ ಗೊತ್ತು, HCF ಇಂಟು LCM ಇಸ್ ಈಕ್ವಲ್ ಟು ಎ ಇಂಟು ಬಿ. ಅಂದ್ರೆ ಪ್ರಾಡಕ್ಟ್ ಆಫ್ 2 ನಂಬರ್. HCF ಏನು 3, LCM ಕಂಡುಹಿಡಿಬೇಕು. ಎ ವ್ಯಾಲ್ಯೂ ಏನು 12, ಬಿ ವ್ಯಾಲ್ಯೂ 15. ಸೊ LCM ಏನಾಯ್ತು, 12 ಇಂಟು 15 ಇಂಟು 3 ಕಡೆ ಬಂದ್ರೆ ಡಿವೈಡ್ ಬೈ 3. 3 1 ಜಾ 3, 5 ಜಾ. ಸೊ LCM ಏನಾಯ್ತು, 12 5 ಜಾ 60. ಸೊ ಆಪ್ಷನ್ ಎ ಬಂದ್ಬಿಟ್ಟು ರೈಟ್ ಆನ್ಸರ್. 21st ಕ್ವಶನ್ ದ HCF ಆಫ್ 52 ಇಂಟು 2 ಅಂಡ್ 25 ಇಂಟು 5. ಈಗ ಅವ್ರು ಕೇಳಿದ್ರು 52 ಇಂಟು 2, 25 ಇಂಟು 5. ಈಗ ನೀವು ನೋಡಿದ್ರೆ ಈ 52 ನ ನಾನು ಮ್ಯಾಕ್ಸ್ ಏನ್ ಬರಿಬಹುದು, 52 ನ 2 ಇಂಟು 26 ಸಾರಿ 2 ಇಂಟು ಇದನ್ನ ನೀವು ಸಿಂಪ್ಲಿಫೈ ಮಾಡಿದ್ರೆ ಇದನ್ನ 52 ನ. ಓಕೆ, ಈಗ ನಾನೇನ್ ಮಾಡ್ತೀನಿ, 52 ಇಂಟು 2 ಇದೆ. ಸೊ 52 ನ ಏನಂತ ಬರಿಬಹುದು, ಡಿವೈಡ್ ಮಾಡಿದ್ರೆ 2 26 ಜಾ 2 13 ಜಾ 13 1 ಜಾ. ಸೊ ಇದನ್ನೇನ್ ಬರಿಬಹುದು, 2 ಇಂಟು 2 ಇಂಟು 13 ಇಂಟು 2 ಬರಿಬಹುದು. 25 ಇಂಟು 5 ನ ಏನಂತ ಬರಿಬಹುದು ನೋಡ್ರಿ, 25 ಇಂಟು 5 ನ ನಾನು ಮ್ಯಾಕ್ಸ್ 5 ಇಂಟು 5 ಇಂಟು 5 ಅಂತ ಬರಿಬಹುದು. ಈಗ ನೀವು ನೋಡಿದ್ರೆ ಇವೆರಡು ನಂಬರ್ ಅಲ್ಲಿ ಏನು ಕಾಮನ್ ಇಲ್ಲ. ಓಕೆ, ಸೊ ಏನಾಗುತ್ತೆ, ಕಾಮನ್ ಇಲ್ಲ ಅಂತಂದ್ರೆ HCF ಏನಾಗುತ್ತೆ 1 ಆಗುತ್ತೆ. ಬಟ್ ಇಲ್ಲಿ 4 ಆಪ್ಷನ್ ಏನೋ ಕೊಟ್ಟಿದ್ದಾರೆ, ಬಟ್ ಇದ್ರ ಆನ್ಸರ್ ಮಾತ್ರ ಏನು 1. ಓಕೆ,
ಸೊ ನಿಮ್ಗೆ ಎಕ್ಸಾಮ್ ಅಲ್ಲಿ ಬಂದ್ರೆ ಆನ್ಸರ್ 1 ಅಂತ ಬರ್ರಿ. ಇಲ್ಲಿ ಚಾಯ್ಸ್ ಕರೆಕ್ಟ್ ಕೊಟ್ಟಿಲ್ಲ. ಓಕೆ, ರಾಂಗ್ ಇದೆ. ನೆಕ್ಸ್ಟ್ 22nd ಕ್ವಶನ್ ಇಲ್ಲಿ ಕೊಟ್ಟಿರೋದು ನೋಡ್ರಿ. ಟೂ ಪಾಸಿಟಿವ್ ಇಂಟಿಜರ್ ಎ ಅಂಡ್ ಬಿ ಆರ್ ಎಕ್ಸ್ಪ್ರೆಸ್ಡ್ ಆಸ್ ಎ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ವೈ ಸ್ಕ್ವೇರ್. ಎ ಬಂದ್ಬಿಟ್ಟು ಎಕ್ಸ್ ಕ್ಯೂಬ್ ವೈ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಎಕ್ಸ್ ಕ್ಯೂಬ್ ಅಂದ್ರೆ ಏನ್ ಬರೀಬಹುದು? ಎಕ್ಸ್ ಇಂಟು ಎಕ್ಸ್ ಇಂಟು ಎಕ್ಸ್ ಇಂಟು ವೈ ಇಂಟು ವೈ. ಆಮೇಲೆ ಬಿ ಏನ್ ಕೊಟ್ಟಿದ್ದಾರೆ? ಬಿ ಬಂದ್ಬಿಟ್ಟು ಎಕ್ಸ್ ವೈ ಕ್ಯೂಬ್ ಅಂತ ಕೊಟ್ಟಿದ್ದಾರೆ. ಸೊ ಬಿ ಬಂದ್ಬಿಟ್ಟು ಎಕ್ಸ್ ಇಂಟು ವೈ ಕ್ಯೂಬ್ ಅಂದ್ರೆ ವೈ ಇಂಟು ವೈ ಇಂಟು ವೈ. ಸೊ ಇಫ್ ಎಕ್ಸ್ ಅಂಡ್ ವೈ ಆರ್ ಪ್ರೈಮ್ ನಂಬರ್ಸ್ ದೆನ್ ಎಚ್ ಎಫ್. ಎಚ್ ಎಫ್ ಕಂಡುಹಿಡಿಬೇಕು. ಎಚ್ ಎಫ್ ಅಂದ್ರೆ ಏನು? ಕಾಮನ್ ಇರೋದು ಬರಿಬೇಕು. ಒಂದ್ ಎಕ್ಸ್ ಕಾಮನ್ ಇದೆ. ಆಮೇಲೆ ವೈ ನೋಡ್ರಿ, ಇಲ್ಲಿ ಒಂದು ವೈ ಇದೆ, ಇಲ್ಲೊಂದು ವೈ ಇದೆ, ಎರಡು ವೈ ಬರ್ಕೋಬೇಕು. ಆನ್ಸರ್ ಏನಾಗುತ್ತೆ? ಎಕ್ಸ್ ವೈ ಸ್ಕ್ವೇರ್ ಆಗುತ್ತೆ. ಸೊ ಆಪ್ಷನ್ ಬಿ ರೈಟ್ ಆನ್ಸರ್. ಒಂದ್ ನಿಮಿಷ, ಈ ನೆಕ್ಸ್ಟ್ ಕ್ವಶನ್ ನೋಡೋಣ. 23rd ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ? ದ ಎಲ್ಸಿಎಂ ಆಫ್ ಎ ಅಂಡ್ 18 ಈಸ್ 36. ಓಕೆ, ಸೊ ಎರಡು ನಂಬರ್ ಕೊಟ್ಟಿದ್ದಾರೆ. ಒಂದು ಬಂದು ಎ, ಇನ್ನೊಂದು 18. ಸೊ ಎನ ಏನಂತ ಎ ಅಂತ ತಗೊಂತೀನಿ, ಬಿ ನ 18 ಅಂತ ತಗೊಂತೀನಿ. ಸೊ ಎಲ್ಸಿಎಂ ಕೊಟ್ಟಿದ್ದಾರೆ. ಎಲ್ಸಿಎಂ ಈಸ್ 36. ಎಲ್ಸಿಎಂ 36 ಕೊಟ್ಟಿದ್ದಾರೆ. ಆಮೇಲೆ ಎಚ್ ಎಫ್ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಎಚ್ ಎಫ್ ಆಫ್ ಎ ಅಂಡ್ 18 ಈಸ್ ಎಚ್ ಎಫ್ ಬಂದು 2 ಕೊಟ್ಟಿದ್ದಾರೆ. ಸೊ ಈಗ ನಮಗೆ ಫಾರ್ಮುಲಾ ಏನ್ ಗೊತ್ತು? ಎಚ್ ಎಫ್ ಇಂಟು ಎಲ್ಸಿಎಂ ಇಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ಟೂ ನಂಬರ್ ಅಂತ ಗೊತ್ತು. ಎಚ್ ಎಫ್ ಬಂದ್ಬಿಟ್ಟು 2, ಎಲ್ಸಿಎಂ ಬಂದ್ಬಿಟ್ಟು 36, ಎ ಗೊತ್ತಿಲ್ಲ, ಬಿ ಬಂದ್ಬಿಟ್ಟು 18. ಸೊ ಏನಾಗುತ್ತೆ? ಇಂಟು 18 ಈ ಕಡೆ ಬಂದ್ರೆ ಏನಾಗುತ್ತೆ? ಡಿವೈಡ್ ಬೈ 18 ಆಗುತ್ತೆ. 18 1 ಜಾ 18 2 ಜಾ. ಸೊ 2 2 ಜಾ 4. ಸೊ ಎ ವ್ಯಾಲ್ಯೂ 4. ಆಪ್ಷನ್ ಸಿ ರೈಟ್ ಆನ್ಸರ್. 24th ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ? ಇಫ್ ಪಿ ಅಂಡ್ ಕ್ಯೂ ಆರ್ ಕೋ ಪ್ರೈಮ್ಸ್. ಕೋ ಪ್ರೈಮ್ಸ್ ಅಂದ್ರೆ ಏನು? ಅವು ಯಾವ ಒಂದೇ ಟೇಬಲ್ ಅಲ್ಲಿ ಹೋಗಲ್ಲ. ದೆನ್ ಎಚ್ ಎಫ್ ಆಫ್ ಪಿ ಸ್ಕ್ವೇರ್ ಅಂಡ್ ಕ್ಯೂ ಸ್ಕ್ವೇರ್ ಇಸ್. ಸೊ ಈಗ ನೀವು ನೋಡಿದ್ರೆ ಪಿ ಸ್ಕ್ವೇರ್ ಏನಂತ ಬರೀಬಹುದು? ಪಿ ಇಂಟು 1. ಕ್ಯೂ ಸ್ಕ್ವೇರ್ ನ ಕ್ಯೂ ಇಂಟು 1. ಸೊ ಎಚ್ ಎಫ್ ಏನಾಗುತ್ತೆ ನೋಡ್ರಿ, ಇವ್ರಿಬ್ರಲ್ಲಿ ಕಾಮನ್ ಇರೋದು ಎಚ್ ಎಫ್ ಏನು? 1 ಆಗುತ್ತೆ. ಆಪ್ಷನ್ ಬಿ ರೈಟ್ ಆನ್ಸರ್. 25th ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ? ಇಫ್ 180 ಇಸ್ ಈಕ್ವಲ್ ಟು 2 ಪವರ್ ಎಕ್ಸ್ ಇಂಟು 3 ಸ್ಕ್ವೇರ್ ಇಂಟು 5 ದೆನ್ ದ ವ್ಯಾಲ್ಯೂ ಆಫ್ ಎಕ್ಸ್ ಈಸ್. ಸೊ ಈಗ 180 ತಗೊಂಡ್ರೆ ಚಿಕ್ಕ ಟೇಬಲ್ ಇಂದ ಡಿವೈಡ್ ಮಾಡ್ರಿ. 290 ಜಾ 245 ಜಾ. ಆಮೇಲೆ 3 ಟೇಬಲ್ ಅಲ್ಲಿ ಹೋಗುತ್ತೆ. 3 1 ಜಾ 3 5 ಜಾ. ಆಮೇಲೆ 3 5 ಜಾ 5 1 ಜಾ. ಸೊ 180 ನ ಏನಂತ ಬರಿಬಹುದು? ಎರಡು 2 ಇದಾವೆ. 2 ಸ್ಕ್ವೇರ್ ಇಂಟು 2 ಇದೆ. 3 ಸ್ಕ್ವೇರ್ ಇಂಟು 5 ಪವರ್ 1. ಇದು ನಾರ್ಮಲ್ ಆಗಿ. ಸೊ ಇಲ್ಲಿ 3 ಸ್ಕ್ವೇರ್ ಐತೆ, 5 ಐತೆ. ಸೊ 2 ಪವರ್ ಎಕ್ಸ್ ಅಂದ್ರೆ ಏನ್ ಬರಿಬೇಕು? 2 ಪವರ್ 2 ಇದೆ ಅಂದ್ರೆ ಎಕ್ಸ್ ಇದ್ದಲ್ಲೇನು 2 ಇದೆ ಅಂತ ಅರ್ಥ. ಸೊ ಆಪ್ಷನ್ ಬಿ ರೈಟ್ ಆನ್ಸರ್. 26th ಕ್ವಶನ್ ದ ಪ್ರಾಡಕ್ಟ್ ಆಫ್ ಎಚ್ ಎಫ್ ಅಂಡ್ ಎಲ್ಸಿಎಂ ಆಫ್ ದ ನಂಬರ್ಸ್ ಈ 59 20 ಈಸ್. ಸೊ ಈಗ ಅವ್ರು ನೋಡಿ ಕೇಳಿರೋದು ದ ಪ್ರಾಡಕ್ಟ್ ಆಫ್ ಎಚ್ ಎಫ್ ಅಂಡ್ ಎಲ್ಸಿಎಂ ಆಫ್ ದ ನಂಬರ್ಸ್ 59 20 ಈಸ್. ಸೊ ಎಚ್ ಎಫ್ ಇಂಟು ಎಲ್ಸಿಎಂ ಏನ್ ಗೊತ್ತು ನಮಗೆ? ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್ ಅಂತ ಗೊತ್ತು. ಇಲ್ಲಿ 2 ನಂಬರ್ ಏನ್ ಕೊಟ್ಟಿದ್ದಾರೆ? ಒಂದು ಎ 15 ಕೊಟ್ಟಿದ್ದಾರೆ, ಬಿ 20 ಕೊಟ್ಟಿದ್ದಾರೆ. ಸೊ ಅವ್ರು ಕೇಳಿದ ಎಚ್ ಎಫ್ ಇಂಟು ಎಲ್ಸಿಎಂ 15 ಇಂಟು 20. ಸೊ 15 2 ಜಾ 30. ಇಲ್ಲೊಂದು 0 ಇದೆ, ಇಲ್ಲೊಂದು 0 ಆಡ್ ಮಾಡ್ರಿ, 300 ಬರುತ್ತೆ. ಆಪ್ಷನ್ ಸಿ ರೈಟ್ ಆನ್ಸರ್. 27th question. A is an odd number, B is a number divisible by 3. If the LCM of A and B is P, then the LCM of 3A and 2B is. Okay. So, ಅಲ್ಲಿ ಕೊಟ್ಟದ್ದು ನೋಡ್ರಿ, A ಬಂದ್ಬಿಟ್ಟು ಆಡ್ ನಂಬರ್ ಇದೆ ಅಂತ, B is a number divisible by 3. ಓಕೆ, ಈಗ ನಾನು A ಒಂದು ಆಡ್ ನಂಬರ್ ಅಂದ್ರೆ ಯಾವ್ದೋ ಒಂದು ಆಡ್ ನಂಬರ್ ತಗೊಂತೀನಿ, 5 ಅಂತ ತಗೊಂತೀನಿ ಅನ್ಕೊಳ್ರಿ. ಓಕೆ, ಇಲ್ಲ 3ನೇ ತಗೊಳ್ರಿ. ಆಮೇಲೆ ಬಿ ಬಂದ್ಬಿಟ್ಟು ಏನು? ಎ ನಂಬರ್ ಡಿವಿಸಿಬಲ್ ಬೈ 3. ಓಕೆ, ಸೊ ಅದು ಯಾವ್ದೋ ನಂಬರ್ ಇದೆ, 3 ಟೇಬಲ್ ಅಲ್ಲಿ ಹೋಗುತ್ತಿದೆ. ಸೊ ನಾನು ಏನ್ ಅನ್ಕೊಂತೀನಿ? 6 ಅಂತ ಅನ್ಕೊಂತೀನಿ. ಈಗ ಅವ್ರೇನ್ ಕೊಟ್ಟಿದ್ದಾರೆ? ಇಫ್ ದ ಎಲ್ಸಿಎಂ ಆಫ್ ಎ ಅಂಡ್ ಬಿ ಈಸ್ ಪಿ, ಓಕೆ, ದೆನ್ ದ ಎಲ್ಸಿಎಂ ಆಫ್ 3A ಅಂಡ್ 2B ಈಸ್. ಓಕೆ, ಸೊ ಈಗ ನೀವು ನೋಡಿದ್ರೆ ಇದನ್ನ ಕಂಪೇರ್ ಮಾಡಿದ್ರೆ, ಓಕೆ, ಸೊ ಸಿಂಪಲ್ ಆಗಿ ಏನ್ ಬರೀಬಹುದು? ಎಲ್ಸಿಎಂ ಆಫ್ 3A ಅಂಡ್ 2B ತಗೊಂಡ್ರೆ ಎ ಬಂದ್ಬಿಟ್ಟು ಆಡ್ ನಂಬರ್. ಸೊ ನಾನೇನ್ ಮಾಡ್ಬಿಡ್ತೀನಿ? ಎ ಇದ್ದಲ್ಲಿ ಯಾವ್ದೋ ಒಂದು ಆಡ್ ನಂಬರ್ ಹಾಕ್ತೀನಿ.
ಓಕೆ. ಲೈಕ್ 1 ಆಗ್ಬೇಕು ಏನಾಗುತ್ತೆ 3 ಆಗುತ್ತೆ. 2 ಬಂದ್ಬಿಟ್ಟು ಏನಿದೆ 2 ಬಂದ್ಬಿಟ್ಟು ನಿಮಗೆ ಯಾವ್ದಾನ ಒಂದು ಇದು ಟೇಬಲ್ ಅಲ್ಲಿ ಹೋಗುತ್ತೆ. ಲೈಕ್ ಯಾವ್ದಿದು ಎಲ್ಸಿಎಂ ಆಫ್ ಎ ಅಂಡ್ ಬಿ ಇಸ್ ಪಿ ಅಂತ ಕೊಟ್ಟಿದ್ದಾರೆ. ಓಕೆ. ಸೊ ಬಿ ಬಂದ್ಬಿಟ್ಟು 3 ಟೇಬಲ್ ಅಲ್ಲಿ ಅಂದ್ರೆ ನಾನೇನ್ ಮಾಡ್ತೀನಿ 6 ಅಂತ ತಗೋತೀನಿ. ಏನಾಗುತ್ತೆ 12 ಆಗುತ್ತೆ. ಸೊ ಈಗ ಏನ್ ಕೇಳ್ತಾ ಇದ್ದಾನೆ ಎಲ್ಸಿಎಂ ಆಫ್ 3a ಅಂಡ್ 2b. ಓಕೆ. ಸೊ 3 12 ಎಲ್ಸಿಎಂ ಏನಾಯ್ತು ಇವಾಗ ನಮಗೆ 3 1 ಜಾ 3 4 ಜಾ. ಓಕೆ. ಎಲ್ಸಿಎಂ ಏನಾಗುತ್ತೆ 12 ಆಗುತ್ತೆ. ಓಕೆ. ಸೊ ಎಲ್ಸಿಎಂ ಬಂದ್ಬಿಟ್ಟು 12. ದೆನ್ ದ ಎಲ್ಸಿಎಂ ಆಫ್ ಓಕೆ ಇದು 12 ಬಂದಿದೆ. ಇದು ಪಿ ಅಂತಂದ್ರೆ ಸೊ ಎಷ್ಟು ಟೈಮ್ಸ್ ಇದೆ 3 ಇಂಟು 4 ಬಂದಿದೆ ಅಂದ್ರೆ ಇದು ನಥಿಂಗ್ 3p. ಓಕೆ. ಆಪ್ಷನ್ ಡಿ ಬಂದ್ಬಿಟ್ಟು ರೈಟ್ ಆನ್ಸರ್. 28th question. The HCF and LCM of two numbers A and B are 5 and 200. ಓಕೆ. ಸೊ ಅವ್ರು ಕೊಟ್ಟಿರೋದು ನೋಡ್ರಿ ದ HCF ಬಂದ್ಬಿಟ್ಟು 5 ಅಂತ ಕೊಟ್ಟಿದ್ದಾರೆ. LCM ಬಂದ್ಬಿಟ್ಟು 200 ಅಂತ ಕೊಟ್ಟಿದ್ದಾರೆ. ದ ಪ್ರಾಡಕ್ಟ್ ಆಫ್ ಎ ಅಂಡ್ ಬಿ ಅಂದ್ರೆ ನಥಿಂಗ್ ಬಟ್ ಎ ಇಂಟು ಬಿ ಕೇಳ್ತಾ ಇದ್ದಾರೆ. ಸೊ ನಮಗೆ ಫಾರ್ಮುಲಾ ಏನ್ ಗೊತ್ತು ಎಚ್ ಎಫ್ ಇಂಟು ಎಲ್ ಸಿ ಎಂ ಇಸ್ ಈಕ್ವಲ್ ಟು ಎ ಇಂಟು ಬಿ ಅಂತ ಗೊತ್ತು. ಎಚ್ ಎಫ್ ಬಂದ್ಬಿಟ್ಟು 5, ಎಲ್ ಸಿ ಎಂ ಬಂದ್ಬಿಟ್ಟು 200. ಸೊ ಎ ಇಂಟು ಬಿ 5 ಇಂಟು 200 ಏನಾಗುತ್ತೆ 1000 ಆಗುತ್ತೆ. ಎ ಇಂಟು ಬಿ ಬಂದ್ಬಿಟ್ಟು 1000. ಸೊ ಆಪ್ಷನ್ ಬಿ ಬಂದ್ಬಿಟ್ಟು ರೈಟ್ ಆನ್ಸರ್.